ಗ್ಯಾರಂಟಿಗಳ ಘೋಷಣೆಗಳಿಗೆ ಇದೀಗ ಸೈಡ್ ಎಫೆಕ್ಟ್ ಶುರುವಾಗಿದೆ. ಬಿಪಿಎಲ್ ಕಾರ್ಡ್ ಇದ್ರಷ್ಟೇ ಗ್ಯಾರಂಟಿ ಭಾಗ್ಯ ಅನ್ನೋ ಗಾಳಿ ಸುದ್ದಿ ಹಬ್ಬಿರುವ ಹಿನ್ನೆಲೆಯಲ್ಲಿ ಬಿಪಿಎಲ್ ಕಾರ್ಡ್ಗಳಿಗಾಗಿ ಎಲ್ಲೆಲ್ಲದ ಬೇಡಿಕೆ ಹೆಚ್ಚಾಗಿದೆ. ಪ್ರತಿದಿನ ಬಿಪಿಎಲ್ ಕಾರ್ಡ್ಗಳಿಗೆ 500ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗ್ತಾ ಇವೆ. ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳಾಗಲು ಜನ ಪೈಪೋಟಿ ನಡೆಸ್ತಾ ಇದ್ದಾರೆ. ಇದುವರೆಗೂ ಒಟ್ಟು 3.36 ಲಕ್ಷ ಬಿಪಿಎಲ್ ಎಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 50% ಅರ್ಬನ್ ಏರಿಯಾ ಪಾಪ್ಯುಲೇಷನ್ 50% ಆಫ್ ದ ಪಾಪ್ಯುಲೇಷನ್ ಮ್ಯಾಕ್ಸಿಮಮ್ ಕೊಡಬೇಕು. ಮತ್ತೆ ಅದರಲ್ಲಿ 75% ಆಫ್ ದ ರೂರಲ್ ಪಾಪ್ಯುಲೇಷನ್ ಅಷ್ಟು ಮ್ಯಾಕ್ಸಿಮಮ್ ಕ್ಯಾಪ್ ಇದೆ ಕವರ್ ಮಾಡಬೇಕು ಸೆಂಟ್ರಲ್ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ. ಅಲ್ಲಿ ತನಕ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸಬ್ಸಿಡಿ ನಿಮ್ಗೆ ಕೊಡ್ತಾರೆ. ಅದು ಜಾಸ್ತಿ ಕೊಡ್ದ ಮೇಲೆ ಸ್ಟೇಟ್ ಗವರ್ಮೆಂಟ್ ಎಲ್ಲ ಬೇರ್ ಮಾಡಬೇಕು. ಅಂದ್ರೆ ಸ್ಟೇಟ್ 3 ರಾಷ್ಟ್ರಗಳ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ಹಿಂದಿರುಗಿದ್ದಾರೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಬೆಳಗ್ಗೆ 5:10 ಸುಮಾರಿಗೆ ಪ್ರಧಾನಿ ಮೋದಿ ಆಗಮಿಸಿದರು. ಜಪಾನ್, ಪಪುವಾ ನ್ಯೂಗಿನಿಯಾ, ಆಸ್ಟ್ರೇಲಿಯಾ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ಹಿಂದಿರುಗಿದ್ದಾರೆ. ದೆಹಲಿ ಡೆಹ್ರಾಡೂನ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಮೋದಿ, ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದ್ದು ಸಂತೋಷ ಆಯಿತು. ಇದರಲ್ಲಿ ಪ್ರಯಾಣ ಸುಲಭ ಮತ್ತು ಪ್ರಯಾಣಿಕರಿಗೆ ಹೆಚ್ಚಿನ ಸೌಕರ್ಯವನ್ನು ನೀಡ್ತಾ ಇದೆ ಅಂತಂದರು. ಮೇ 28ಕ್ಕೆ ನೂತನ ಸಂಸತ್ ಭವನ ಉದ್ಘಾಟನೆಯಾಗಲಿದೆ. ಆದರೆ ಉದ್ಘಾಟನೆಗೂ ಮುನ್ನವೇ ಹೊಸ ವಿವಾದ ಸೃಷ್ಟಿಯಾಗಿದೆ. ಸಂಸತ್ ಭವನವನ್ನು ರಾಷ್ಟ್ರಪತಿ ಬದಲು ಮೋದಿ ಉದ್ಘಾಟನೆಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ 19 ವಿಪಕ್ಷಗಳು ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿವೆ. ರಾಷ್ಟ್ರಪತಿಯಿಂದ ಭವನ ಉದ್ಘಾಟನೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ನೂತನ ಸಂಸತ್ ಕಟ್ಟಡದಲ್ಲಿ ಚಿನ್ನದ ಸೈಂಗೋಲ್ ಅನ್ನ ಪ್ರತಿಷ್ಠಾಪಿಸಲಾಗ್ತಾ ಇದೆ. ವಿಶೇಷವೆಂದರೆ ಈ ರಾಜದಂಡವನ್ನು 1947ರಲ್ಲಿ ಬ್ರಿಟಿಷರು ಭಾರತೀಯರಿಗೆ ದೇಶ ಹಸ್ತಾಂತರ ಮಾಡುತ್ತಿರುವುದರ ದ್ಯೋತಕವಾಗಿ ನೀಡಿದ್ರು. ಅಲಹಾಬಾದ್ ಮ್ಯೂಸಿಯಂನಲ್ಲಿದ್ದ ಸೈಂಗೋಲ್ ಅನ್ನ ಈಗ ನೂತನ ಸಂಸತ್ ಭವನದಲ್ಲಿ ಲೋಕಸಭೆಯ ಸ್ಪೀಕರ್ ಕುರ್ಚಿಯ ಬಳಿ ಅಳವಡಿಸಲಾಗುತ್ತೆ. ನಿಂತಿದ್ದ ಬಸ್ಗೆ ಟಿಟಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸಾವನ್ನಪ್ಪಿರೋ ಘಟನೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಡಿ ಹೊಸಹಳ್ಳಿ ಬಳಿ ನಡೆದಿದೆ. ವೀರೇಶ್ ಶಶಿಕಲಾ ಸಾವನ್ನಪ್ಪಿದ ದುರ್ದೈವಿಗಳು. ಮೃತರು ರಾಯಚೂರು ಜಿಲ್ಲೆಯ ಸಿಂಧನೂರಿನವರು ಅಂತ ಗೊತ್ತಾಗಿದೆ. ಉಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಭರ್ಜರಿ ಮಳೆಯಾಗ್ತಾ ಇದೆ. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕ್ಷೀಣವಾಗಿದೆ. ಇದರಿಂದ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಕಡಿಮೆಯಾಗಿದೆ. ಕಳೆದ ವರ್ಷ ಇದೇ ದಿನ 104 ಅಡಿಯಿದ್ದ ನೀರಿನ ಮಟ್ಟ ಈಗ 81 ಅಡಿಗೆ ಬಂದು ನಿಂತಿದೆ. ಗುಲ್ಟೋ ಖ್ಯಾತಿಯ ನವೀನ್ ಶಂಕರ್ಗೆ ಹುಟ್ಟುಹಬ್ಬದ ಸಂಭ್ರಮ. ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸಿದ್ದು, ಇನ್ನು ಡಾಲಿ ಧನಂಜಯ್ ಅಭಿನಯದ ಹೊಯ್ಸಳ ಚಿತ್ರದ ಬಲಿ ಪಾತ್ರದ ನಂತರ ಅಭಿಮಾನಿ ಬಳಗವನ್ನು ನವೀನ್ ಹೆಚ್ಚಿಸಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಧರಿಸಿದ ನಾಯಿಯನ್ನ ಕೂಡ ತನ್ನ ಸಹ ಪ್ರಯಾಣಿಕರಂತೆ ಕೂರಿಸಿಕೊಂಡು ಹೋಗಿದ್ದಾನೆ. ಹೆಲ್ಮೆಟ್ ಧರಿಸಿ ವಾಹನ ಸವಾರನ ಹಿಂದೆ ಸಹ ಪ್ರಯಾಣಿಕರಂತೆ ಕೂತ ಬ್ಲಾಕ್ ಲ್ಯಾಬ್ರಡಾರ್ ನಾಯಿಯ ವಿಡಿಯೋ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ. போன பாத்துக்கலாம், இதான் பார்க்க முடியாது. அது நம்ம அதே மாதிரி